ಇರ್ತಕ್ಕಂಥ ಗಣಿತ ವಿಷಯದ ಕೀ ಉತ್ತರಗಳನ್ನು ನೋಡಲಿಕ್ಕೆ ಪ್ರಯತ್ನವನ್ನು ಪಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾಳಿನ ಇಂಗ್ಲೀಷ್ ವಿಷಯಕ್ಕಾಗಿ ನಾವು ಬಹಳಷ್ಟು ವಿಡಿಯೋಗಳನ್ನು ಲೈನ್ ಅಪ್ ಮಾಡಿದ್ದೀವಿ. ಅವೆಲ್ಲವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ದಾವೆ. ಸೊ ದಯಮಾಡಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಈ ಒಂದು ಇವತ್ತು ನಡೆದಿರ್ತಕ್ಕಂಥ ಗಣಿತದ ಕೀ ಉತ್ತರಗಳನ್ನು ನೋಡೋಣ. ಸೊ ಫಸ್ಟ್ ಮೇನ್ಸಲ್ಲಿತ್ತು ಸ್ನೇಹಿತರೆ, ಬಹು ಆಯ್ಕೆ ಪ್ರಶ್ನೆಗಳ 8 ಇದ್ದಾವೆ. ಸೊ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಸೊ 8 ಪ್ರಶ್ನೆ 8 ಅಂಕ. ಮೊದಲ ಪ್ರಶ್ನೆ ಕೇಳಿದ್ರು 2 ಮತ್ತು 3ರ ಲ ಸ ಅ ಅಂತ ಕೇಳಿದ್ದಾರೆ. ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 5, ಆಪ್ಷನ್ ಡಿ 6. ಸೊ ಯಾರೆಲ್ಲ ಆಪ್ಷನ್ ಡಿ 6 ಅಂತಕ್ಕಂಥ ಬರೆದಿರಲ್ಲ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಇದೆ. ಸೊ D6 ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0. ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಂಡಾಗ ಸರಿಯಾದ ಸಂಬಂಧ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಸಂಬಂಧ ಏನಾಗ್ತದಪ್ಪ ಅಂತಂದ್ರೆ ಆಪ್ಷನ್ ಎ a1 ಡಿವೈಡೆಡ್ ಬೈ a2 ಈಸ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಈಸ್ ಈಕ್ವಲ್ ಟು c1 ಡಿವೈಡೆಡ್ ಬೈ c2 ಈಸ್ ದ ರೈಟ್ ಆನ್ಸರ್. ಈ ಉತ್ತರ ಬರೆದ್ರೆ ನಿಮಗೆ ಖಂಡಿತವಾಗಿ 1 ಅಂಕಗಳನ್ನು ಕೊಡ್ತಾರೆ. ಮೂರನೇ ಪ್ರಶ್ನೆ ಇತ್ತು ಸ್ನೇಹಿತರೆ, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ವರ್ಗ ಸಮೀಕರಣ ಅಂತ ಕೇಳಿದರು. ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ವರ್ಗ ಸಮೀಕರಣದ ಆದರ್ಶ ರೂಪ ಯಾರಿಗೆಲ್ಲ ಗೊತ್ತಿದೆಯಲ್ಲ ಅವ್ರಿಗೂ ಬರೆದಿರ್ಬೋದು. ಸೊ ಆಪ್ಷನ್ ಡಿ x² ಪ್ಲಸ್ 3x ಪ್ಲಸ್ 4 ಈಸ್ ಈಕ್ವಲ್ ಟು 0 ಅಂತಕ್ಕಂಥ ಉತ್ತರ ಇದು ವರ್ಗ ಸಮೀಕರಣಕ್ಕೆ ಒಂದು ಉದಾಹರಣೆಯಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಇನ್ನು ನಾಲ್ಕನೇ ಪ್ರಶ್ನೆ, ಇವುಗಳಲ್ಲಿ ಯಾವಾಗಲೂ ಸಮರೂಪ ಆಕೃತಿಗಳು ಅಂತ ಕೇಳಿದ್ದಾರೆ. ನೋಡಿ ಎಷ್ಟು ಈಸಿ ಇದೆ ಅಂತಂದರೆ, ಸೊ ಅದು ಫಸ್ಟಾಗೇ ಏನಾಗಿತ್ತಪ್ಪ ಅಂತಂದರೆ ಇತ್ತು. ಸೊ ಅದರಲ್ಲೇ ನಾವು ಕೊಟ್ಟಿದ್ದೀವಿ. ಆಪ್ಷನ್ ಎ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಅಂತಕ್ಕಂಥ ಆಯ್ಕೆ ಸರಿಯಾಗಿದೆ. ಸೊ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಅಂತಕ್ಕಂಥದ್ದು ಯಾರು ಬರೆದಿದ್ದೀರಿ ಅವರಿಗೆ 1 ಅಂಕಗಳನ್ನು ಕೊಡ್ತಾರೆ. ಪ್ರಶ್ನೆ 5, ತ್ರಿಜ್ಯ 6 ಮಾನಗಳಿರುವ ಒಂದು ಗೋಳದ ಘನಫಲ ಎಷ್ಟಾಗಿರ್ತದೆ ಅಂತ ಕೇಳಿದರು. ಸೊ ಇದು ವೆರಿ ಈಸಿ, ಆಲ್ರೆಡಿ ಹೇಳಿದ್ದೀವಿ ನಾವು. ಗೋಳದ ಘನಫಲದಲ್ಲಿರ್ತಕ್ಕಂಥ ತ್ರಿಜ್ಯದಲ್ಲಿದ್ದರೆ ಆಪ್ಷನ್ ಬಿ 4/3 ಪೈ r³ ಘನಮಾನಗಳು ಅಂತಕ್ಕಂಥದ್ದು ಇದೆಯಲ್ಲ ಅದು ಸರಿಯಾದ ಉತ್ತರ. ಸೊ ಯಾರು ಈ ಆಪ್ಷನನ್ನು ಕೊಟ್ಟಿದ್ದೀರಿ ಅವ್ರಿಗೆ ಖಂಡಿತವಾಗಿ 1 ಅಂಕ ಕೊಡ್ತಾರೆ. 6ನೇ ಪ್ರಶ್ನೆ, ಮೂಲ ಬಿಂದುವಿನಿಂದ PXY ಬಿಂದುವಿಗೆ ಇರುವ ದೂರವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಹೇಳಿದ್ದೀವಿ. ಸೊ ನೋಡಿ ಎಷ್ಟು ಈಸಿ ಅದಂತಂದ್ರೆ, ಸೊ ಆಪ್ಷನ್ ಸಿ √x² ಪ್ಲಸ್ y² ಅಂತಕ್ಕಂಥ ಆಯ್ಕೆ ಸರಿ ಇದೆ. ಸೊ √x² ಪ್ಲಸ್ y² ಅಂತಕ್ಕಂಥದ್ದು ಯಾರೆಲ್ಲ ಬರೆದಿದ್ದೀರಿ ಸೊ ಅವ್ರದ್ದು ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಪ್ರಶ್ನೆ 7ಕ್ಕೆ ಹೋಗೋಣ. -1, -3, -5 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗಿದೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ ಸಿ -2 ಅಂತಕ್ಕಂಥದ್ದು ಸರಿ ಇದೆ. ಸೊ ಇಲ್ಲಿ -1, -3, -5 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ -2 ಆಗಿದೆ. 8ನೇ ಪ್ರಶ್ನೆಗೆ ಹೋಗೋಣ. ಕೊಟ್ಟಿರೋ ಚಿತ್ರದಲ್ಲಿ O ವೃತ್ತ ಕೇಂದ್ರ ಇದೆ. APB ಕಂಸದ ಉದ್ದ 4 ಪೈ ಸೆಂಟಿಮೀಟರ್ ಆಗಿದೆ. ಹಾಗಾದರೆ OB ಈಸ್ ಈಕ್ವಲ್ ಟು 9 ಸೆಂಟಿಮೀಟರ್ ಆದರೆ ಟೀಟಾ ಕೋನದ ಅಳತೆಯನ್ನು ಕೇಳಿದರು. ಸೊ ಟೀಟಾ ಕೋನದ ಅಳತೆಯನ್ನು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ವೆರಿ ಈಸಿ, ಆಪ್ಷನ್ ಬಿ 80 ಡಿಗ್ರಿ. ಸೊ ಯಾರೆಲ್ಲ ಆಪ್ಷನ್ ಬಿ 80 ಡಿಗ್ರಿ ಅಂತ ಬರೆದಿದ್ರಲ್ಲ ಅದು ಆಯ್ಕೆ ಏನಾಗ್ತದಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತದೆ. ಇನ್ನು 1 ಅಂಕದಲ್ಲಿ ಭಾಳ ಈಸಿ ಕ್ವಶನ್ ಕೇಳಿದರು, ಅಷ್ಟು ಕಷ್ಟ ಇರಲಿಲ್ಲ. ನೋಡಿ, ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಕೇಳಿದ್ದಾರೆ. ಸೊ ಹೇಳಿದ್ದೀವಿ ರೇಖಾತ್ಮಕದ್ದು 1, ವರ್ಗ ಬಹುಪದೋಕ್ತಿದು ಏನಾಗಿರ್ತದೆ 2 ಆಗಿರ್ತದೆ, ಆಮೇಲೆ ಘನ ಬಹುಪದೋಕ್ತಿದು 3 ಆಗಿರ್ತದೆ. ಸೊ ಹೀಗಾಗಿ ರೇಖಾತ್ಮಕ ಬಹುಪದೋಕ್ತಿ ಅಂತಕ್ಕಂಥದ್ದು 1 ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 10, ಅಂಚಿನ ಉದ್ದ ಎ ಮಾನಗಳಿರುವ ಒಂದು ವರ್ಗಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಒಂದು ಅಂಚಿನ ಉದ್ದ ಎ ಮಾನಗಳಿರುವ ಒಂದು ವರ್ಗಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ನಾವು 6a² ಅಂತಕ್ಕಂಥ ಸೂತ್ರವನ್ನು ಬಳಸ್ತೀವಿ. 6a² ಅಂತಕ್ಕಂಥ ಯಾರೆಲ್ಲ ಉತ್ತರ ಕೊಟ್ಟಿದ್ದೀರಿ ಇದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. 11ನೇ ಪ್ರಶ್ನೆ, ಕೊಟ್ಟಿರೋ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಬಹುಲಕವಿರುವ ವರ್ಗಾಂತರವನ್ನು ಬರೀರಿ ಅಂತ ಕೇಳಿದರು. ಇಲ್ಲಿ ಬಹುಲಕವಿರುವ ವರ್ಗಾಂತರ ಯಾವುದಪ್ಪ ಅಂದರೆ 3, 5, 8 ಅಂತಕ್ಕಂಥದ್ದು ಇದೆ. ನೋಡಿ, ವರ್ಗಾಂತರ 3, 5 ಇರಬೇಕು, ಆವೃತ್ತಿ 8 ಇರಬೇಕು. ಇದು ಏನದಪ್ಪ ಅಂತಂದ್ರೆ ಈ ಕೋಷ್ಟಕದಲ್ಲಿ ಬಹುಲಕವನ್ನು ಹೊಂದಿರತಕ್ಕಂಥ ವರ್ಗಾಂತರ ಆಗದ. ಮುಂದಿನ ಪ್ರಶ್ನೆ, ಒಂದು ಅಸಂಭವ ಘಟನೆಯ ಸಂಭವನೀಯತೆ ಹೇಳಿದ್ದೀವಿ. ಖಚಿತ ಘಟನೆ 1 ಇರ್ತದೆ, ಅಸಂಭವ ಘಟನೆಯ ಸಂಭವನೀಯತೆ ಯಾವಾಗಲೂ ಏನಿರ್ತದಪ್ಪ ಅಂದ್ರೆ 0ನೇ ಇರ್ತದೆ. ಸೊ 0 ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 13ಕ್ಕೆ ಬರೋಣ. 2x ಪ್ಲಸ್ 3y ಈಸ್ ಈಕ್ವಲ್ ಟು 0, 3x ಪ್ಲಸ್ 2y ಮೈನಸ್ 6 ಈಸ್ ಈಕ್ವಲ್ ಟು 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಇದು ಒಂದು ಪರಿಹಾರವನ್ನು ಹೊಂದಿರತಕ್ಕಂಥದ್ದು ಅಂದರೆ 2x ಪ್ಲಸ್ 3y ಮೈನಸ್ 9 ಈಸ್ ಈಕ್ವಲ್ ಟು 0 ಮತ್ತು 3x ಪ್ಲಸ್ 2y ಮೈನಸ್ 6 ಈಸ್ ಈಕ್ವಲ್ ಟು 0. ಈ ರೇಖಾತ್ಮಕ ಸಮೀಕರಣ ಒಂದು ಪರಿಹಾರವನ್ನು ಹೊಂದದ.
ಇನ್ನು 14ರಲ್ಲಿ ಕೊಟ್ಟಿದ್ರು y = p ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೀರಿ ಅಂತ ಕೇಳಿದರು. ಸೊ ಎಷ್ಟು ಕಡೆ ಇದು ಹಾದೋಗಿದೆ ಅಂತ ಬರಿಬೇಕಾಗಿತ್ತು. ಇದು ಕೇವಲ 2 ಕಡೆ ಟಚ್ ಮಾಡದ. ಸೊ ಹೀಗಾಗಿ ಇದ್ರ ಶೂನ್ಯತೆ ಎಷ್ಟೈತಪ್ಪ ಅಂದರೆ 2 ಅಂತಕ್ಕಂಥದ್ದು ಶೂನ್ಯತೆ ನೀವು ಬರೀಬಹುದು. 15ನೇ ಪ್ರಶ್ನೆಗೆ ಹೋಗೋಣ. ಎಕ್ಸ್ ಇನ್ ದ ಬ್ರಾಕೆಟ್ x + 2 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೀರಿ. ಸೊ ಈ ವರ್ಗ ಸಮೀಕರಣದ ಮೂಲ x = 0 x = -2 ಅಂತಕ್ಕಂಥದ್ದು ಆಗ್ತದೆ. ಸೊ ಯಾರೆಲ್ಲ ಇದನ್ನು ಬರೆದಿದ್ದೀರಿ, ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಖಂಡಿತವಾಗಿ ಸರಿ ಆಗ್ತದೆ. 16ನೇ ಪ್ರಶ್ನೆಗೆ ಬರೋಣ. ಕೊಟ್ಟಿರೋ ಚಿತ್ರದಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ QRP ಅದ. ಇಲ್ಲಿ ಯಾವ ಸಮರೂಪತೆಯ ನಿರ್ಧಾರಕ ಕೋನವನ್ನು ಬಳಸಿದ್ದಾರೆ ಅಂತ ಕೇಳಿದ್ದಾರೆ. ಇದರಲ್ಲಿ ಬಾಹು ಸಿದ್ಧಾಂತವನ್ನು ಬಳಸಿದ್ದಾರೆ. ಬಾಬಾ ಸಿದ್ಧಾಂತ ಅಂತಕ್ಕಂಥದ್ದು ಯಾರು ಬರೆದಿದ್ದೀರಿ ಸರಿಯಾದ ಉತ್ತರ ಆಗ್ತದೆ. ಇನ್ನು ಇದಂತೂ ಕೂಡ ಭಾಳ ಈಸಿಯಾಗಿರ್ತಕ್ಕಂಥದ್ದಿತ್ತು. ಸೊ ಟ್ರಿಗ್ನಾಮೆಟ್ರಿಯಲ್ಲಿ ಕೋನ ABC 90 ಡಿಗ್ರಿ ಅದ. ಸೈನ್ ಎ ಬೆಲೆ ಕೇಳಿದರು. ಸೊ ಸೈನ್ ಎ ಬೆಲೆ 3/5 ಬರ್ತದೆ. ಟ್ಯಾನ್ ಟೀಟಾ ಕೇಳಿದರು. ಸೊ ಟ್ಯಾನ್ ಟೀಟಾ ಬೆಲೆ ಎಷ್ಟು ಬರಬೇಕು? 4/3 ಅಂತ ಬರಬೇಕು. ಎಷ್ಟು ಈಸಿ ಕ್ವಶನನ್ನು ಏನು ಮಾಡಿದ್ರಪ್ಪ ಅಂದ್ರೆ ಕೇಳಿದರು. ಇನ್ನು 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದರು. ಸೊ ಭಾಳ ಈಸಿಯಾಗಿ ವಾಸ್ತವ ಸಂಖ್ಯೆಗಳಲ್ಲಿ ಬರೀಬಹುದು. ಮುಂದೆ 2 ಧನ ಪೂರ್ಣಾಂಕಗಳ ಮಸ ಮತ್ತು ಲಸಗಳು ಕ್ರಮವಾಗಿ 4 ಮತ್ತು 60 ಡಿಗ್ರಿ ಆಗಿದೆ. ಪೂರ್ಣಾಂಕ 20 ಆದರೆ ಮತ್ತೊಂದು ಪೂರ್ಣಾಂಕವನ್ನು ಕಂಡುಹಿಡಿಯಿರಿ. ಸೊ ಮತ್ತೊಂದು ಪೂರ್ಣಾಂಕ ಕಂಡುಹಿಡಬೇಕಾದ್ರೆ ಇಲ್ಲಿ H4 ಅದ, L 60 ಅದ, A 20 ಅದ. ಅವಾಗ ಏನು ಬರಬೇಕು ನಾವು? H × L / A ಮಾಡಿದಾಗ 4 × 60/20 ಅವಾಗ ಏನಾಗ್ತದೆ? 12 ಆಗ್ತದೆ. ಆ ಪೂರ್ಣಾಂಕ ಏನಾಗಬೇಕಪ್ಪ ಅಂದ್ರೆ 12 ಅಂತ ಬರಿಬೇಕು. ಇನ್ನು ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸೋ ವಿಧಾನದಿಂದ ಬಿಡಿಸಿದಾಗ ಸೊ ನಾವೇನು ಮಾಡಬೇಕು? ಅಗದಿ ಆರಾಮಾಗಿ ಇದರಲ್ಲಿ ಎಕ್ಸದ ಬೆಲೆ 4 ಬರಬೇಕು, ವೈಯದ ಬೆಲೆ 2 ಅಂತಕ್ಕಂಥದ್ದು ಬರಬೇಕು. ಇನ್ನು ಮುಂದಿಂದು x² + 8x + 12 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಸಮೀಕರಣ ಬರ್ಕೊಳ್ಳೋಣ. x² + 6x + 2x + 12 = 0. 6 + c ಕಾಮನ್ ತೊಗೋಬೇಕು. ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ 6 + 6 x + 6 x + 2 0 ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು 21ನೇ ಪ್ರಶ್ನೆಯಲ್ಲಿ 5, 9, 13 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ ಕೇಳಿದ್ದಾರೆ. ಇಲ್ಲಿ ಮೊದಲ ಪದ A 5 ಆಗ್ತದೆ. ವ್ಯತ್ಯಾಸ 9ರಲ್ಲಿ 5 ಕಳೆದ್ರೆ 4 ಆಗ್ತದೆ. ಪದಗಳ ಮೊತ್ತ ಅಂದರೆ SN ಸೂತ್ರ ಹಾಕಬೇಕು. SN = n/2 2a + n - 1 × d ಹಾಕಿದಾಗ 860 ಅಂತಕ್ಕಂಥದ್ದು ಬರಬೇಕು. ಯಾರೆಲ್ಲ 860 ಅಂತ ಬರೆದಿದ್ರಲ್ಲ ನಿಮ್ಮ ಉತ್ತರ ಸರಿ ಬರ್ತದೆ. 22ರಲ್ಲಿ ಕೊಟ್ಟಿರೋ ಚಿತ್ರದಲ್ಲಿ O ವೃತ್ತ ಕೇಂದ್ರ ವೃತ್ತಕ್ಕೆ PA ಮತ್ತು PBಗಳು ಸ್ಪರ್ಶಕಗಳು. PA 4 ಸೆಂಟಿಮೀಟರ್, ಕೋನ APO 40 ಡಿಗ್ರಿ ಆದರೆ ಕೋನ AOBಯ ಅಳತೆ ಮತ್ತು PBಯ ಉದ್ದವನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ ತ್ರಿಭುಜ AOP ತಗೊಳ್ಳೋಣ. ಅದರಲ್ಲಿ APO ಮತ್ತು ಕೋನ AOP ಮತ್ತು ಕೋನ LOP. ಆಲ್ರೆಡಿ APO 40 ಅದ, AOP ಕಂಡುಹಿಡಿಬೇಕು. OAP 90 ಅದ, ಅಂದರೆ 180. ಸೊ ಈ 180ರಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ 40 ಕಳಿಬೇಕು. ಸೊ ಅವಾಗ ಏನಾಗ್ತದಪ್ಪ ಅಂತಂದ್ರೆ ಅದು 40 ಡಿಗ್ರಿ ಅಂತಕ್ಕಂಥದ್ದು ಬರ್ತದೆ. ಆಮೇಲೆ ಕೋನ AOB = 100 ಆಗ್ತದೆ. ಆಮೇಲೆ PB ಅಂತಕ್ಕಂಥದ್ದು 4 ಸೆಂಟಿಮೀಟರ್ ಆಗ್ತದೆ. ಸೊ ಮುಂದಿನ ಎಲ್ಲ ಲೆಕ್ಕಗಳನ್ನು ನಾನು ಏನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್